ಕುಲ್ಪಿ ಡೈಲಾಗ್ ಹೇಳು. ಕಲ್ಪಿ ನೆನಪಿಲ್ವಾ ನಾನು ಕೊಡಿಸಿದ್ದು ಕೊಲ್ಪಿ ಕುಲ್ಪಿ ಡೈಲಾಗ್ ಯೂಟ್ಯೂಬರ್ ನೋಡೋಣ ಅಲ್ಲಿ ಹೆಸರಲ್ಲ ಹಿಂದಗಡೆ ಹುಡುಗರಿಗೆ ಏನು ಕೇಳಿ ನಾನು ಹಿಂದಕ್ಕೆ ಕಳ್ಸಿದ್ದು ಓದ್ಕೊಂಬ ಅಂತ. ನಮಸ್ತೆ ಗಾಯ್ಸ್, ಆ್ಯಕ್ಚುಲಿ ಇವಾಗ ಇಲ್ಲಿ ನೋಡ್ಬೋದು ಲೆನ್ಸ್ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟು ಲಗೇಜ್ ಆಗುತ್ತೆ. ಈ ಒಂದು ಲೆನ್ಸ್ ಕ್ಲೀನರ್ನ ಕಾಂಪ್ಲಿಮೆಂಟ್ರಿ ಕಿತ್ಕೊಂಡ್ಬಂದಿದ್ದೆ. ಎಲ್ಲಿಂದ ಅಂದರೆ ಸ್ಪೆಕ್ಸ್ ಮೇಕರ್ಸ್ ಕಡೆಯವರಿಂದ. ಆಗುತ್ತೆ ಏನು ಅಂದ್ಕೊಂಡಿದ್ದೆ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ಪಯಣ ರೆಡಿ ಆಯ್ತು. ಇಷ್ಟು ಪ್ಲಸ್ ಇನ್ನೊಂದಾಗಿದೆ. ಒಂದು ಪೂಜೆ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಏನೋ ಮಾಡೋಕ್ಕಾಗಲ್ಲ, ಪಿಕ್ ಮಾಡೋಣ. ಯಾರು ಸೊ ಇವಾಗ ಫುಲ್ ಆಲ್ಮೋಸ್ಟ್ ರೆಡಿ. ಇವಾಗ ಹೊರಟು ಟೈಮ್ ಎಷ್ಟಾಗಿದೆ? ಟೈಮ್ ಆಗಲಿ 1 ಕಾಲಾಗಿದೆ. ಕರೆಕ್ಟಾಗದೆ. ಶಿರಾ ಬಿಡೋ ಅಷ್ಟರಲ್ಲಿ 1:30 ಆಗುತ್ತೆ. ಡೀಸೆಲ್ ಬೇರೆ ಹಾಕ್ಸ್ಬೇಕಿನ್ನ. ನಮ್ಮ ಮಂಜು ಅವರು ಇವರೇ ನಮ್ಮ ಜೊತೆ ಬರ್ತಾರೆ ಈಗ. ಸೊ ಅದೆಲ್ಲ ನೀವು ನೋಡ್ತೀರ ಅಂದ ಹೆಂಗೆ ಹೇಳೋಣ. ಇಲ್ಲಡ ಓಕೆ ಬಾಯ್. ಈಗ ಮನೆ ಬಿಡ್ತಾ ಇದ್ದೀನಿ. ಅಲ್ಲೇ ಮನೆ ಹತ್ರನೇ ಬಂದ್ಬಿಡ್ತೀನಿ ಬಿಡು ಪಾಪ. ನೆನ್ನೆ ಬಿಟ್ಟು ಹೋಗಿದ್ದೀನಲ್ಲ, ಆ ಒಂದಕ್ಕೆ ಬರ್ತಿದ್ದೀನಿ. ಇಲ್ಲಾಂದರೆ ರೋಡ್ಗೆ ಬಾ ಅಂತ ಇದ್ದೆ. ಇನ್ನೊಂದು ಏನು ವಿಷಯ ಈಗ ಅಂದರೆ, ನಮ್ಮ ಗಾಡಿ ಕರೆಕ್ಟಾಗೆ ನೋಡಿದ್ರೆ 99,939 ಓಡಿದೆ. ನಮ್ಮ ಮಂಜ. ಸೊ ಅದನ್ನ ಬೇರೆ ಇವಾಗ ಕ್ಯಾಪ್ಚರ್ ಮಾಡಬೇಕು. ಆಟೋ ಎಕ್ಸ್ಪೋಜರ್ ಬೇಡ, ಎಲ್ಲ 9s ಕ್ಯಾಪ್ಚರ್ ಮಾಡಬೇಕು, ಮತ್ತೆ 1 ಲಕ್ಷನೂ ಕ್ಯಾಪ್ಚರ್ ಮಾಡಬೇಕು. ಲ್ಯಾಪ್ಟಾಪ್ ಐತೆ ಏನಾಗುತ್ತೆ. ಸೊ ಅದು 1 ಲಕ್ಷ ಆಗೋವರೆಗೂ ನೋಡ್ಕೊಂಡು ಹೋಗ್ಬೇಕು ಸ್ವಲ್ಪ ರೋಡಲ್ಲಿ. ನೋಡ್ಬೋದು ನಮ್ಮ ಕಾರು 1 ಲಕ್ಷ ಕಿಲೋಮೀಟರ್ ಓಡಿದೆ. ನಮ್ಮ ಮಂಜ ಬಂದವನೆ. ಹಾಕೊಂಡ್ರು ಬಾಡ್ಬಿಡೋಣ ವಿಡಿಯೋಸಲ್ಲಿ. ಕಾಣಿಸ್ತಿದ್ಯಾ? ಚೆನ್ನಾಗಿ ಕ್ಲಾರಿಟಿ ಬಂತು. ನಾನು ಅವನನ್ನು ರುಬ್ತೀನೋ ನನ್ನನ್ನು ರುಬ್ತಾನೋ ಗೊತ್ತಿಲ್ಲ. ಇಷ್ಟು ಇದಾಗ್ತೈತೆ. ಇದಕ್ಕೆ ಹಾಕ್ಸಿದ್ದಲ್ಲ ಮೊನ್ನೆ. ಎಲ್ಲ ಆಗ್ತೈತೆ ಅದು. 3,000 ಹಾಕ್ಸಿದ್ಯಾ? ಅದಾಗಲ್ವಾ? ಅರ್ಧ ಆಯ್ತು ಅಷ್ಟೇ. ಇನ್ನ ಎಷ್ಟು ನಾವಲ್ಲಿ ಪೆಟ್ರೋಲ್ ಬಂಕ್ ಬಿಟ್ಟಾಗ 1:35. 1:35. ಈಗ 1:45. ಇಲ್ಲಿಗೆ 10 ನಿಮಿಷದಲ್ಲಿ ಬಂದಿದ್ದೀನಿ. ಮುಕ್ಕಲ್ ಹೋಗೋ ಟ್ಯಾಂಕ್ ಬೇರೆ ಕಡೆ ಹಾಕ್ಸನ್ ನಡಿ. ಇಲ್ಲಿಗೆ ವ್ಯಾಪಾರ ಮಾಡೋಣ ಪಾಪ. ಸರಿನಾ? ಇನ್ನ ಇಲ್ಲಿಂದ ಅಲ್ಲಿಗೆ ಇನ್ನೊಂದು 3-4 ನಿಮಿಷ. 13 ನಿಮಿಷದಲ್ಲಿ ಊರಿಗೆ ಹೋಗ್ಬೋದು. ಅಂದ್ರೆ ಶೆಲ್ ಇದರಿಂದ ನಮ್ಮ ಮನೆಗೆ. ಅಲ್ಲ ನೀನ್ ಇಲ್ಲಿ ನಿಂತ್ಕೊಂಡು ಹಣ ಅಂದ್ರೆ ಬರಲ್ಲ. ಇದು ಲ್ಯಾಪ್ಟಾಪ್ ಬ್ಯಾಗ್ಸ್ ಎಲ್ಲ ಸ್ವಲ್ಪ ಹುಷಾರಾಗೆ ಇಡಬೇಕಾಗುತ್ತೆ. ನೋಡೋಣ, ಅಪ್ಡೇಟ್ ಕೊಡ್ತೀನಿ ರೋಡ್ ಹೆಂಗಿದೆ ಅಂತ. ಬಟ್ ಇದು ಶಿರಾಯಿಂದ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಪ್ಯಾಕ್ ಮಾಡಬೇಕು. ಆಮೇಲೆ ಸೀಟ್ ಬೆಲ್ಟ್ ಹಾಕ್ತೀವಿ. ಹೇಳಿದ್ನಲ್ಲ, ಕೂಲರ್ ಬಾಕ್ಸ್ ಒಂದು ವಾಪಸ್ ಕೊಡ್ಬೇಕಂತ ಇದೆ. ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಡ್ಯಾಮೇಜ್ ಎಲ್ಲ ಏನೋ ವರ್ಕ್ ಆಗ್ತಿಲ್ಲ ಅಂತೇಳಿ ವಾಪಸ್ ಕೊಡ್ಬೇಕು. ಅದಕ್ಕೆ ಇಟ್ಕೊಂಡಿದ್ದೀನಿ. ಶಿರಾಯಿಂದ ಬಾಣಾವರವರೆಗೂ ಚೆನ್ನಾಗಿದೆ, ಬಟ್ ಒಂದು 3-4 ಪ್ಯಾಚ್ ಚೆನ್ನಾಗಿಲ್ಲ. ಬಟ್ ನಮ್ಮ ಕಾರ್ಗೆ, ಈ ಕಾರ್ಗೆ ಏನು ಲೆಕ್ಕ ಇಲ್ಲ ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಚೆನ್ನಾಗಿತ್ತಲ್ಲ ನೋಡೋ. ಸೊ ಇದು ನೆನ್ನೆ ಹಾಕ್ಸಿದ್ದು ನನ್ನ ಸೆಲೆಕ್ಷನ್ ಸಾಂಗ್ ವನಗಂಟಿ ಅಂತ ಹೇಳಿ. ಬಟ್ ನಾವು ಹುಡುಗರು ಹೋಗ್ಬೇಕಾದ್ರೆ ಹಂಗೆ ಅನ್ಸುತ್ತೆ. ಬಟ್ ಫ್ಯಾಮಿಲಿ ಎಲ್ಲ ಇದ್ದಾಗ ಸ್ಲೋ ಮಾಡಲೇಬೇಕು, ಅವಾಗ ಏನು ಮಾಡೋಕ್ಕಾಗಲ್ಲ. ಇದು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಈ ಸನ್ಶೇಡ್ ಬೇಕಂದ್ರೆ ಹಾಕ್ಕೊಬೋದು. 1 ಲಕ್ಷ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೆ. ಅದೇ ಖುಷಿಯಲ್ಲಿ ಊಟ ಎಲ್ಲ ಒಂದೇ. ಗಾಡಿ ತಗೊಂಡು ಒಂದು 8 ವರ್ಷ ಆಗ್ತಾ ಬಂತು. ಈ ಮೇಗೆ 8 ವರ್ಷದಲ್ಲಿ ನಾವು ಕಂಪ್ಲೀಟ್ ಮಾಡಿರೋದು 1 ಲಕ್ಷ ಗುರು. ಯಾವ್ದು ಮೊಬೈಲ್? ಇನ್ನೊಂದು ಬ್ಯಾಕ್ ಸೈಡ್ ಇರೋದು ನಂದೇ. ಇನ್ನೊಂದು ಅದೇ ಮ್ಯಾಪ್ ಅಂತ ಇಟ್ಕೊಂಡಿದ್ದೆ. ಅಲ್ಲಿ ಡೋರ್ ತೆಗಿ ಚಾಕ್ಲೇಟ್ ಕಳ್ಸವ್ರೆ. ಬರೋಣ? ಓಕೆ, ಥ್ಯಾಂಕ್ ಯು. ನಮ್ಗೆ ಬೇರೆಯವರೆಲ್ಲ 2 ವರ್ಷಕ್ಕೆ 1 ಲಕ್ಷ ಕಂಪ್ಲೀಟ್ ಮಾಡ್ಬಿಡ್ತಾರೆ. ಆಕ್ಚುಲಿ ನಮ್ಮ ಹತ್ರ ಇದ್ದಿದ್ದ ಗಾಡಿಯಲ್ಲಿ ಇದೇ ಫಸ್ಟ್ ಗಾಡಿ 1 ಲಕ್ಷ ಕಂಪ್ಲೀಟ್ ಮಾಡಿರೋದು ಈ ಅಂಗಡಿಗೆ. ಸೊ ಇದೇ ಒಂದು ಕೂಲರ್ನ ರಿಟರ್ನ್ ಮಾಡಿದ್ದೀನಿ. ಸೇಮ್ ಇನ್ನೊಂದು ಬಾಕ್ಸಲ್ಲಿ ನೋಡಿ. ಅದನ್ನ ನಾಳೆ ವಾಪಸ್ ಬರ್ಬೇಕಾದ್ರೆ ಹಾಕೊಂಡು ಹೋಗೋಣ ಅಂತ. ಇವಾಗ ಹಾಕೊಂಡು ಹೋದ್ರೆ ಮತ್ತೆ ಗಾಡಿ ಸೆಕ್ಷನಲ್ಲೆಲ್ಲ ಚೆನ್ನಾಗಿ ಓಡ್ಸೋಕ್ಕಾಗಲ್ಲ. ಫೈನಲಿ ಖುಷಿ ಆಯ್ತು. ಕಿಲೋಮೀಟರ್ ಪಾರ್ಟಿ. ಸೊ ಲೆಟ್ಸ್ ಗೋ. ಟಾಟಾ ಬಾಯ್. ಫೋನ್ ನಿಂದ? ಫೋನ್
ಹಾ ಹೇಳಂಟಿ. ಹಾ ರಾಹುಲ್ಗೆ ದೀಕ್ಷಾ ಹಾ 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 ಕೊಡು ಅಂತ ಹೇಳು. ಆಂಟಿ ಮೋಸ ಇದು ನನ್ಗೆ ಅನ್ಕೊಂಡೆ ಚಾಕ್ಲೇಟ್. ನೀನು ಒಬ್ಬನೇ ಬಂದಿದೆಯಲ್ಲ ನೀನು ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ ಬಾಕ್ಸು. ಹೆಂಗೂ ಇದೆ ಊರ ಮೇಲೆ ಹೋಗೋದು, ಅದಕ್ಕೆ ಹಾಕೊಂಡು ಹೋಗೋಣ ಅಂತ. ನಮ್ಮ ಬಾವ ಬಂದಿದ್ದಾರೆ, ಇವರೇ ಕೊಡ್ಸಿದ್ದು ಅವಾಗ ತಗೊಂಡು ಹೋಗೋಕ್ಕೆ, ಹಂಗೆ ಜೊತೆಲಿ ಬಂದಿದ್ದಾರೆ ಈಗ. ಗಾಯ್ಸ್, ಪಂಚನಹಳ್ಳಿ ಹತ್ರ ಹೇಳ್ದೆ ಅಲ್ವಾ, ರೋಡೆಲ್ಲ ಸ್ವಲ್ಪ ಪ್ಯಾಚ್ ಇದೆ ಅಂತ. ಇದೇ ಪಂಚನಹಳ್ಳಿ ಒಳಕ್ಕೆ ಹೋಗೋ ರೋಡು. ಬೈಪಾಸ್ ಆದಮೇಲೆ ಈ ರೋಡ್ ಸಿಗುತ್ತೆ. ಈ ಸ್ಟ್ರೆಚ್ ಅಂತೂ ಇನ್ನೂ ರೆಡಿ ಮಾಡಿಲ್ಲ, ನೋಡ್ಬೋದು ಹೆಂಗಿದೆ. ಒಂದು ಏನೇನು ಹೇಳು, ಕೊಡಿಸ್ತೀನಿ ಬಿಡಲ್ಲ. ಅಲ್ಲ, ಇಲ್ಲೇ ರೋಡಲ್ಲಿ ನಿಲ್ಸಿ ಬರೋದ್ ಬೇಡವಾ? ಇಲ್ಲ, ಆಪೋಸಿಟ್ ಅಲ್ಲಿ ಒಂದು ರೆಡ್ ಬೇಬಿ ಬರ್ತಿದೆ. ಆಪೋಸಿಟ್ ಅಲ್ಲಿ ಒಂದು ರೆಡ್ ಬೇಬಿ ಅಂತೆ. ಅರ್ಧ ಗಂಟೆಲಿ ಎಲ್ಲ ಆಗೋದು. ಸುಮ್ಮನೆ ಹೇಳೋ, ಬಿಸ್ಲು ನಾನು ಮಾತಾಡಲ್ಲ. ಹೇಳೋ, ಏನ್ ಹೇಳ್ಬೇಕು? ನಮ್ ಬಾವ ಬಿಡ್ತಿಲ್ಲ ಗಾಯ್ಸ್, ಊಟ ಮಾಡ್ಸೇ ಹೋಗೋದು ಅಂತವ್ರೆ. ಇಲ್ಲಿ ನನ್ ಮಗ ನೀನ್ ಹೇಳ್ಬೇಕು ಮಚ್ಚ ಅಂತ. ಹಂಗಾರೆ ಹೇಳಪ್ಪ ನೀವು. ಇಷ್ಟೊತ್ತಿಗೆ ಊಟನೇ ಮಾಡ್ಕೊಂತಿದ್ವಿ ಹೋಗಿ ಆರ್ಡರ್ ಮಾಡಿ. ಅದೇ ಬರೋಣ ಅನ್ಕೊಂಡೆ, ಮತ್ತೆ ಅಲ್ಲಿ ಬರಂಗಿಲ್ಲ. ಮನೆ ಊಟನಾ ಈಗ ಇನ್ನೆಲ್ಲ ಮಾಡ್ತೀವಿ ಬಿಡು ನಾವೆಲ್ಲ. ಎಲ್ಲಿ ಮಾಡ್ತೀವಿ? ಅದೇ ಹೋದ ಇಲ್ಲಿ ಇದಕ್ಕೆ ಹೋದ, ಇದಕ್ಕೂ ಇದು ಬೆಂಡಕೆರೆ ಹತ್ರ ದೂರನಾ? 8 ಕಿಲೋಮೀಟರ್. ಹಾಯ್ ರಾಹುಲ್, ಆ ಬ್ಯಾಗ್ ತೆಗೆದ್ಬಿಡು, ಆ ಬ್ಯಾಗ್ ಕೆಳಗಿಡು. ಅದು ಅಂದಲ್ಲಪ್ಪ. ಕುಲ್ಫಿ ಡೈಲಾಗ್ ಹೇಳು. ಕುಲ್ಫಿ ಡೈಲಾಗ್ ಐತಲ್ಲ, ಏನಲ್ಲ ಯಾವ್ದಲ್ಲ? ಇದು ಸಕಲೇಶ್ಪುರ ಸ್ಟ್ರೈಟ್ ತೋರಿಸ್ತೈತಿ, ಹಿಂಗ್ ತೋರಿಸ್ತೈತಿ. ಯಾವ್ದು ಚೆನ್ನಾಗಿದೆ ರೋಡು? ಚೆನ್ನಾಗಿದೆ ರೋಡು. ಒಳ್ಳೆ ಅಂತವ್ರೆ, ಜಾಗ ಇಲ್ಲ ಅದಕ್ಕೆ. ಮತ್ತೆಲ್ಲ ಹಿಂದಕ್ಕೆ ಹಾಕ್ಬೇಕಾಗುತ್ತೆ ಇವೆಲ್ಲ. ಅಲ್ಲಾಡ್ ಗಾಯ್ಸ್, ಈಗ ಹುಡುಗರು ಸಿಕ್ಕಿದ್ರು ಪಾಪ. ಅವ್ರನ್ನ ಡ್ರಾಪ್ ಮಾಡ್ತಾ ಇದ್ದೆ, ಇನ್ನೊಂದು 2-3 ಕಿಲೋಮೀಟರ್ ಇತ್ತಂತೆ. ಬಟ್ ಏನ್ ಮಾಡೋಣ, ಈ ಲಗೇಜ್ ಎಲ್ಲ ಮತ್ತೆ ತೆಗಿಬೇಕು. ಸುಮ್ಮನೆ ಸೈಕ್ ಸೀನ್ಸ್ಗಳು, ಮತ್ತೆ ಹಿಂದಕ್ಕಿಡು ಮತ್ತೆ ಮುಂದಕ್ಕಿಡು, ಟೈಮ್ ಆಗೋಗ್ಬಿಡುತ್ತೆ. ಡೈಲಿ ನಡ್ಕೊಂಡು ಹೋಗ್ತೀರಾ ನೀವು? ಎಷ್ಟು ದೂರ? ಯೂಟ್ಯೂಬರ್ ಹಾ, ಅಲ್ಲಿ ಹೆಸರಲ್ಲ, ಹಿಂದೆಗಡೆ ಇದೆ ನೋಡು. ಹೋಗಿ ಹಿಂದೆಗಡೆ ನೋಡು. ಅದ್ ಬಿಡು, ಹಾ. ನನ್ನ ರೇಡಿಯಂಗೆ ಎಷ್ಟು ಕೊಟ್ಟೆ? ಹಿಂದೆಗಡೆ ನೇಮ್ ಹಾಕ್ಸೋದಲ್ಲ. ಆಯ್ತು, 159 ಆಯ್ತು. ಯಾಕೆ? ಇಲ್ಲ, ಪಾಪ ಹುಡುಗರ್ನ ಆ ಹುಡುಗರ್ಗೆ ಏನಕ್ಕೆ ಹೇಳಿ ನಾನು ಹಿಂದಕ್ಕೆ ಕಳ್ಸಿದ್ದು? ಯಾಕೆ? ಓದ್ಕೊಂಬ ಅಂತ. ಸ್ವಲ್ಪ ವ್ಯಾಲ್ಯೂ ಇರ್ಲಿ ಗುರು, ಹಾಕ್ಸಿದೀವಿ ಗುರು, ಅದೇ ಗತೆಲ್ಲ ಕಾಣ್ಬೇಕು. Guys. ನೀನೀಗ ನನ್ನ ಹೆಸರು ಶಶಾಂಕ್ ವೇಣಗಂಟಿ, ಯೂಟ್ಯೂಬ್ ಐತೆ, ಇನ್ಸ್ಟಾಗ್ರಾಮ್ ಐತೆ ಅಂದ್ರೆ ಕಳ್ಸು, ತೋರಿಸ್ಲಿ, ನೋಡ್ಲಿ. ನೋಡಿ, ಹೆಸರು ನೋಡಕ್ ಹೋಗ್ತಾನೆ ಇನ್ನೊಂದ್ಸಲ. ಅವನ್ ಟಾಪರ್ 80ಕ್ಕೆ. ನೀವು ಬ್ಯಾಕ್ ಬೆಂಚರ್ಸಾ? ನಾ ಬ್ಯಾಕ್ ಬೆಂಚರ್. ಸೂಪರ್. ಓಕೆ ಬ್ರೋ, ಫೈನ್. ಈಗ ಸ್ಟ್ರೈಟ್ ಹೋದ್ರೆ ಹೈವೇ ಸಿಗುತ್ತಾ? ಎಷ್ಟು ಕಿಲೋಮೀಟ್ರು? ಹೆಂಗ ಅಷ್ಟೇ. ಬರ್ಬೇಕಾದ್ರೆ ಅದನ್ನ ಹಿಂದೆ ಇಟ್ಬಿಡೋಣ ಲಗೇಜ್. ಯಾಕೆ ಬೇಡ ಥೂ, ನೀನೇನೋ ಮಾಡ್ತೀನಿ ಹಿಂಗೆಲ್ಲ. ಹಂಗೆಲ್ಲ ಮಾಡಲ್ಲ, ಹಂಗ ಆ ಕಡೆಗೆ ಇಟ್ಕೋ ಗುರು, ಕ್ಯಾಮ್ರಾ ಹೇಳ್ತೀನಿ. ಮತ್ತೆ ಹೆಂಗ್ ಮಾಡೋಣ? ನಾವು ಕಾಯೋಣ ಇಲ್ಲ? ಎಲ್ಲಿದೆಯಾ ಮುಂದೆ? ನೋಡಿ, ಫ್ರಂಟ್ ಟೈರ್ದು ಏರ್ ಸ್ವಲ್ಪ ಲೋ ಮಾಡಿಸ್ಬೇಕಾಗಿತ್ತು.
ಬಂದಿದ್ವಿ. ಇವ್ರೇನೋ ಅವ್ರೇನೋ ದೊಡ್ಡದು ಯಾವ್ದೋ ಮಾಡ್ತಾವ್ರೆ 2 ನಿಮಿಷದ ಕೆಲ್ಸಕ್ಕೆ ಏನು ಅವ್ರ್ದೇನೋ ಗಾಂಚಲಿ ಮಾಡ್ತಾರೆ ನನ್ನ ದೊಡ್ಡ ಸಾಮಾನು ಇಟ್ಕೊಂಡಿದ್ದಾರೆ, ಅದಕ್ಕೆ ಸಣ್ಣದ ಆಗಲ್ಲ ಅಂದ್ರು. ಗಾಂಚಲಿ ಮಾಡ್ತಾ ಇದಾರಂತೆ. ವಾಪಸ್ ಹೋಗ್ತಿದ್ವಿ ಬಿಡಿ. 20 ಕಿಲೋಮೀಟರ್ ಅಷ್ಟೇ, ಇನ್ನೊಂದು 1/4 ಗಂಟೆ. ಕುಕ್ಕೆ ಸುಬ್ರಹ್ಮಣ್ಯ ಗೈಸ್, ಕುಕ್ಕೆ ಸುಬ್ರಹ್ಮಣ್ಯ 23 ಕಿಲೋಮೀಟರ್ಸ್. ಏನು ಗೊತ್ತಾ ಗೈಸ್, ಆಫ್ಟರ್ನೂನಿಂದ ಇವಾಗ ಕೊಡ್ತಿರೋ ನ್ಯೂಸ್ ಇದೆಯಲ್ಲ ಅದು ಚೆನ್ನಾಗಿ. ಆ್ಯಕ್ಚುಲಿ ಸಿ ಜಸ್ಟ್ ನೋ ವಿ ಧರ್ಮಸ್ಥಳ ಸ್ಟ್ರೈಟು, ಕುಕ್ಕೆ ಸುಬ್ರಹ್ಮಣ್ಯ ಲೆಫ್ಟು, ಮಂಗಳೂರು. ಇದು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ ಜಸ್ಟ್ ನಾವು. ಸುಮ್ಮನೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ಆದಿತ್ಯ ನೆಕ್ಸ್ಟ್. ಝೂಮ್ ಮಾಡಲಾ? ಝೂಮ್ ಆಗಲ್ಲ ಮುಂಚೆ? ಇಲ್ಲ ಆಗಲ್ಲ. ಸೊ ಸ್ಟೇ ವಿ ಆರ್ ಗೋಯಿಂಗ್. ಇದೇ ಸ್ಟೇ. Do wear your seat belt for a safe drive. ಓಕೆ ಡನ್. Do wear your seat belt for a safe drive. ಐ ಕಾಂಟ್ ವೇರ್. ಇಲ್ಲೇ ಉಳ್ಕೊತಾ ಇದ್ದೀವಿ. ವಿಡಿಯೋದಲ್ಲಿ ಹಿಂಗೆ ಹೇಳ್ತೀವಿ, ಆಮೇಲೆ ಕಮ್ಮಿ ರೇಟ್ಗೆ ಹೋಗೋದು. ವೈ ಇದಕ್ಕಿನ್ನ ಬೇಕಾ ಗುರು ನಿನಗೆ? ಅಲ್ಲಿ ನಾರ್ಮಲ್ ಥರ ಇತ್ತು, ಇದೊಂಥರ ಜೋರ. ನೋಡಿ ಗೈಸ್, ಈ ಹೋಟೆಲ್ದು ಆದಿತ್ಯ ನೆಕ್ಸ್ಟ್ ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಗಿಲ್ಲ ಅಂತ ಗೈಸ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಹತ್ತಿ ಇಳಿಬೋದು, ಚೆನ್ನಾಗಿದೆ ಇದು ಅಲ್ವಾ? ಕಾರ್ಡಿಯೋ ವರ್ಕೌಟ್. ಫಸ್ಟ್ ಫ್ಲೋರಲ್ಲಿ ಇಲ್ವಾ ಕೇಳಬೇಕಿದ್ದು ಅಲ್ವಾ? ಫಸ್ಟ್ ಫ್ಲೋರಲ್ಲೂ ಇರುತ್ತೆ ಕಣೋ. ಗೈಸ್ ಇಲ್ಲಿ AC ಇದೆ, ತಣ್ಣಗಾಗ್ತಾ ಇದೆ. ಹೊರಗಡೆ ಹೋಗ್ತೀವಿ. ಹಿಂಗೆ ಸುಮ್ಮನೆ ಜಸ್ಟ್ ಹಿಂಗೆ ಹೊರಗಡೆ ಬಂದರೆ ಹಳ್ಳ ನಂಗೆ ಮುಖ ಕೊಡ್ದಂಗೆ ಆಗ್ತಾ ಇದೆ ಗೈಸ್. ಓ ಅದು ನೆಕ್ಸ್ಟ್ ಅಲ್ಲ, ಅದು ಯಾಕೋ ಹಿಂದಗಡೆ ಬಿಲ್ಡಿಂಗು. ನಿನ್ಗೆ ಈ ವ್ಯೂ ಬೇಕು ಅಂದರೆ 1900 ಲಾಸ್ಟ್ ಇದೆ. ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಬನೀನ್ ತಂದಿದ್ದೆ ನಾಳೆಗೋಸ್ಕರ. ಇದೊಂದು ಬ್ಯಾಗು ಆ ಬ್ಯಾಗ್ ಅಲ್ಲಿ ಹಿಡ್ಕೊಂಡು ಹೋಗ್ತಾನೆ. ಕೆಳಗೆಲ್ಲೂ ಇಡ್ಬೇಡ, ಡೈರೆಕ್ಟ್ ಅಲ್ಲಿ ಒಳಗಡೆ. ಹಾಂ ಈ ಬ್ಯಾಗ್ ಅವ್ನು ಇಟ್ಕೊಂಡು ಹೋಗೋಕ್ಕೆ ಕಾರಣ ಏನು ಗೊತ್ತಾ ಗೈಸ್? ನಾನು ವಿಡಿಯೋ ಮಾಡ್ಬಿಡ್ತೀನಿ, ಆಮೇಲೆ ಎಲ್ಲ ಲಗೇಜ್ ಅವನ ಹತ್ರ ಓಡಿಸ್ತಾವನೆ, ನನ್ನ ಹತ್ರ ಹಂಗೆ ಹೋದ ಅಂತೇಳಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾನೆ. ನಾನು ಅದಕ್ಕೆ ಸುಮ್ಮನಿರಪ್ಪ ನೀನು ಯೋಚನೆ ಮಾಡೋಣ, ಮಿಕ್ಕಿದ್ದು ನೀನು ಹಾಕ ಅಂತೇಳಿ ಅವ್ನ ಕೈಲಿ ಹಾಕಿಸ್ದೆ. ಸೊ ಇಲ್ಲಿ ಬೈಕರ್ದು ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಇವಾಗೆಲ್ಲ ರೂಮ್ ಲಾಕ್ ಮಾಡಿಕೊಂಡು ಹೊರಟ್ವಿ. ಕಾರ್ ಇದೆ ಅಣ್ಣ? ಥ್ಯಾಂಕ್ ಯು. ಹಾಂ ಸೊ ನೋಡಿ, ಓಕೆ. ಹಾಂ ಕಾರ್ ವಾಶಾ ಮಾಡ್ತೀರಾ ನೀವೇ? ಕಾಂಪ್ಲಿಮೆಂಟ್ರಿನಾ? ಚಾರ್ಜು ಎಷ್ಟು? ಹಾಂ ನೋಡೋಣ, ಹೇಳ್ತೀನಿ. ಇವಾಗ ಸದ್ಯಕ್ಕೇನು ಬೇಡ. ಇದು ಅಲ್ಲಿಗೇನಾದರೂ ಕಾಲ್ ಮಾಡ್ಬೇಕು ರಿಸೆಪ್ಷನ್ಗೆ ಅಂದರೆ? ಹಾಂ 9. ಫುಡ್ಡು ಕಳಿಸ್ತೀರಾ ಇಲ್ಲಿಗೇನ ರೂಮ್ಗೆ? ರೂಮ್ ಸರ್ವಿಸ್ ಇಲ್ಲ. ಥ್ಯಾಂಕ್ ಯು. ನೋಡಿ ಊಟಕ್ಕೆ ಹೋಗ್ತಿದ್ದೀವಿ, ಅದಕ್ಕೆ ಹೇಳಕ್ಕೆ ಮಾಡಿದೆ. ಗೈಸ್ ಇಲ್ಲಿ ಶಶಾಂಕ್ ಹೊನಗಂಟಿ ಅಂತ ಹಾಕ್ಸಿದ್ದೆ, ಬಟ್ ಧೂಳಿಗೆ ಎಲ್ಲ ಕ್ಲೋಸ್ ಆಗ್ತದೆ. ಬಟ್ ಕಾಣುತ್ತೆ, ನಾಳೆ ಓಡಿಸೋಣ ಅಂತ ಬೆಳಗ್ಗೆ, ಇವಾಗ ಬೇಡ. ಸೊ ಅಷ್ಟೇ ಗೈಸ್, ಆಫ್ ಮಾಡ್ತೀವಿ. ಫ್ಯಾನ್ ಆಫ್ ಮಾಡ್ಸಲ್ಲ, AC ಹಾಕ್ಸ ತುಟ್ಕೊಟ್ಟಿವೆ. ಹಾಕಾಯ್ತಲ್ಲ, ಫ್ಯಾನ್ ಆಫ್ ಮಾಡಷ್ಟೇ. ನಾನು ಈ ಕಡೆ ನೀನು ಯಾವ ಕಡೆ ಮಲ್ಕೊಬೋದು? ನಾನು ಮಲ್ಕೊಳಲ್ಲ. ನೀನು ಯಾವ ಕಡೆ ಮಲ್ಕೋ. ಬಟ್ ಚೆನ್ನಾಗಿದೆ ಅಲ್ಲ, ಅಂದರೆ ಎಲ್ಲ ಒಂದೇ. ನಾನು ಚೆನ್ನಾಗಿ ಕಾಣಿಸ್ತಿದ್ದೆ, ನಾನು ನೋಡಿ. ಸೂಪರ್. ನೀನು ಇಲ್ಲಿ ಸ್ಕ್ರೀನ್ ಹಿಂಗೆ ಇಟ್ಕೊಂಡ್ರಾ? ಅದು ನಿಂಗೊಂದು ಐಡಿಯಾ, ಹಿಂಗೆ ಹಿಡ್ಕೊ. ಹಾಂ ನೋಡು, ಅವಾಗ ನಿನ್ನ ಕೈ ಅಡ್ಡ ಬರಲ್ಲ. ನಿಂದೆಲ್ಲ ಹಿಂದೆ ಇರ್ತದೆ, ನಂದೆಲ್ಲ ಹಿಂಗೆ ಇರುತ್ತೆ. ಈಗ ಒಂದು ಮಶ್ರೂಮ್. ಗೈಸ್ ಇದೇನೋ ತೋರಿಸ್ತಾ ಇದೆ. ಲಿಫ್ಟಲ್ಲಿ ಬಂದ್ವಿ, ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಹತ್ತಿದ್ರೆ ಬರ್ತಾನೆ ಇಲ್ಲ ಏನು. ಯಪ್ಪ ಸೆಕೆ ಇರ್ಲಿ ಗುರು, ಇದು ಏನಾದ್ರು ಆದ್ರೆ ಹಿಡ್ಕೊಂಡು ಕೂತ್ಕೊಳ್ಳೋದೇ ಗಟ್ಟಿಯಾಗಿ. ಓಪನ್ ಆಗ್ತಾ ಇಲ್ಲ. ಓಕೆ ಈಗ ಹೇಳಿದ್ರು ಓಪನ್ ಆಗತ್ತೆ ಅಂತ ಹೇಳಿದ್ರು ಗೈಸ್. ಇರಲಿ. ಗೈಸ್ ಒಂದು ರೋಟಿ ಹೇಳಿ ಮಿಕ್ಕಿದ್ದು ರೈಸ್ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ. ಒಂದು ಸೈಡು ಹೇಳ್ಬಿಟ್ವಿ, ಬಂತು. ಬಟ್ ನಾವಿದು ಒಂದು ಮಶ್ರೂಮ್ ಮಚೂರಿ ಹೇಳಿದ್ವಿ. ಅದರಲ್ಲಿ ಗ್ರೇವಿ ಸಖತ್ ಜಾಸ್ತಿ ಇತ್ತು. ಈಗ ಒಂದು ನಾನ್ಗೆ ಅದೇ ಆಗೋಗೋದು. ಬಟ್ ಇದು ಆರ್ಡ್ರ್ ಮಾಡ್ಬಿಟ್ಟಿದ್ವಿ, ರಿಟರ್ನ್ ಇಲ್ವಂತೆ, ಅದಕ್ಕೆ ತಿಂತಾ ಇದ್ದೀವಿ. ಸ್ಟಕ್ಕಾದ್ರೆ ಸೂಪರ್. ಇಲ್ಲೇ ಕುತ್ಕೊಂಬೋದು ಆರಾಮಾಗಿ. ಇವತ್ತು ಇದ್ಬಿಟ್ಟು ಇವತ್ತು ಇದ್ಬಿಟ್ಟು ನಾಳೆ ಹೆಂಗ್ ಮಾಡ್ಕೊಂತೀವಿ. ಅವ್ರಿಗೆ ಕಾಸು ಕೊಡಲ್ಲ, ಏನು ಕೊಡಲ್ಲ.
ಓಪನ್ ಆಗುತ್ತೆ ಅಂತ ಹೇಳೋದು ಅದೇ ಬಂದಿದ್ದಾರಲ್ಲಿ ನೋಡೋಣ ಏನಾಗುತ್ತೆ ಅಂತ. ಎಲ್ಲಿದ್ದೀವಿ ಹೋಗ್ಲಿ ಕೆಳಗೆ ಬಂದ್ವಾ ಇಲ್ವಾ? ಆಪ್ಷನ್ ಇಲ್ಲ. ಅಲ್ಗೋ ಕೇಳಿದ್ವಿ ತಗೊಂಡು ರೈಸ್ ಕೊಡಿ ಅಂತ. ಯಾವ ಸರ್ ನೋ ರಿಟರ್ನ್ ಅಂದರು. ಓಕೆ ಸರ್ ಅಂತ ಹೇಳಿ ಚಿಂತಾ ಇದ್ದೀವಿ. ನಮ್ಮ ಹುಡುಗನ ಕೇಳಿ ಹೆಂಗಿದೆ ಅಂತ. ಹೆಂಗಿದೆ ಬ್ರೋ ಪನ್ನೀರ್ದು? ಚೆನ್ನಾಗಿಲ್ಲ, ಸುಮ್ಮನೆ ಕರ್ಕೊಂಬಂದೆ. ಇಲ್ಲ ದುಡ್ಡು ಕೊಟ್ಟಿರೋದಕ್ಕಾದ್ರೂ ಹ್ಞೂ ಅಂತಾನೆ ಅಂದ್ಕೊಂಡ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ದು. ಪರವಾಗಿಲ್ಲ, ದುಡ್ಡಿನ್ನೂ ಕೊಟ್ಟಿಲ್ಲ, ತಿಂಗಳಾದ್ರೂ ಕೊಡೋದು. ಓಪನ್ ಮಾಡ್ತಿದ್ಯಲ್ಲ ಗುರು, ಹಂಗೆ ಓಪನ್ ಮಾಡು. ಪನ್ನೀರ ತಿಂದಿದ್ದಕ್ಕೆ ಹಂಗೆ ಅನಿಸ್ತು ಚೆನ್ನಾಗಿದೆ. ಇದೇ ರೂಮಿಗೆ ಬಂದ್ರೆ ಲಿಫ್ಟ್ ವ್ಯೂ ಚೆನ್ನಾಗೈತೆ ಮಚ್ಚ. ಏನಂದು ಅಲ್ಲಿ ನಿಂತು ನೋಡ್ದ ಮಚ್ಚ ಅಂತ ನಿಂತೆ ಹೋಯ್ತು ಲಿಫ್ಟ್. ಲೇ ಏನೋ ನಿಂದು ಬಾಯಿ ಇಲ್ಲೇ ಬಾರೋ ನಡ್ಕೊಂಡು ಹೋಗ್ಬಿಡೋಣ. ಲಿಫ್ಟಲ್ಲಿ ಅಂತೂ ಹೋಗಲ್ಲ. 2 ಫ್ಲೋರ್ 3 ಫ್ಲೋರ್ ಹೋಗ್ಬಿಡ್ತೀವಿ.